ಇನ್ನು ಮೊನ್ನೆ ವಿಧಿವಶರಾದಂತಹ ಭಾರತದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅಸ್ಥಿಯನ್ನು ದೆಹಲಿ ಯಮುನಾ ನದಿಯಲ್ಲಿ ಈಗ ವಿಸರ್ಜನೆ ಮಾಡಲಾಗಿದೆ. ಇದಕ್ಕೂ ಮುನ್ನ ಗುರುದ್ವಾರದ ಮಜ್ನು ಕಾ ಟಿಲ್ಲಾ ಆ ಒಂದು ಜಾಗಕ್ಕೆ ತೆಗೆದುಕೊಂಡು ಬಂದಿದ್ರು ಅವರ ಅಸ್ಥಿಗಳನ್ನು. ಈ ಯಮುನಾ ನದಿ ತಟದಲ್ಲೇ ಇರುವಂತಹ ಮಜ್ನು ಕಾ ಟಿಲ್ಲಾ, ಸೊ ಅಲ್ಲಿ ಅಸ್ಥಿಗಳನ್ನು ಇಟ್ಟು ಶಬ್ದ ಕೀರ್ತನ ಮತ್ತು ಸಿಖ್ ಸಂಪ್ರದಾಯದಂತೆ ಅರ್ದಾಸ್ ನಡೆಸಿ ಬಳಿಕ ಅಸ್ಥಿ ವಿಸರ್ಜನೆಯನ್ನು ಮಾಡಲಾಗಿದೆ. ಈ ವೇಳೆ ಪತ್ನಿ ಕೌರ್ ಮತ್ತು ಕುಟುಂಬದವರು ಕೂಡ ಉಪಸ್ಥಿತರಿದ್ದರು. ಮೊನ್ನೆ ನಿಧನರಾದಂಥ ದೇಶ ಕಂಡಂತಹ ಧೀಮಂತ ನಾಯಕ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು, ಸೊ ಅವರ ಅಸ್ಥಿಗಳನ್ನು ವಿಸರ್ಜನೆ ಮಾಡುವಂಥ ಕೆಲಸ ಇವತ್ತಾಗಿದೆ. ನಿನ್ನೆ ಅಷ್ಟೇ ಅವರ ಅಂತ್ಯಕ್ರಿಯೆ ನೆರವೇರಿತು. ನಿಗಮ್ ಘಾಟ್ನಲ್ಲಿ ಅವರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಅದಾದ ನಂತರ ಇವತ್ತು ಅಸ್ಥಿ ವಿಸರ್ಜನಾ ಕಾರ್ಯ. ಕುಟುಂಬ ಸದಸ್ಯರು ಇವತ್ತು ಬಂದು ಯಮುನಾ ನದಿಯಲ್ಲಿ ಅವರ ಅಸ್ಥಿಗಳನ್ನು ವಿಸರ್ಜನೆ ಮಾಡಿದ್ದಾರೆ.